ಸ್ಯಾಂಡ್ಲ್ವುಡ್ನ ಕಾಮಿಡಿ ಅಧ್ಯಕ್ಷ ಚಿಕ್ಕಣ್ಣವರ ಬರ್ಡೇ ಇವತ್ತು ಚಿಕ್ಕಣ್ಣವರ ಬರ್ಡೇಗೋಸ್ಕರ ಲಕ್ಷ್ಮೀಪುತ್ರ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಈ ಬಗ್ಗೆ ಜೊತೆಗೆ ಚಿಕ್ಕಣ್ಣ ಇದ್ದಾರೆ, ಮಾತಾಡ್ಸೋಗ್ತೀನಿ. ಚಿಕ್ಕಣ್ಣ, ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಹೇಗಿದೆ ಲೈಫು? ಥ್ಯಾಂಕ್ ಯು, ಚೆನ್ನಾಗಿದೆ. ಅಧ್ಯಕ್ಷರು ಶರಣ್ ಸರ್, ನಾನು ಉಪಾಧ್ಯಕ್ಷ, ಕಾಮಿಡಿ ಅಧ್ಯಕ್ಷ. ಆದರೂ ಅವರು ಕಾಮಿಡಿ ಅಧ್ಯಕ್ಷರೇ. ಚೆನ್ನಾಗಿದೆ, ಖುಷಿ ಆಗ್ತಿದೆ. ಯಾಕೆಂದರೆ ಆ್ಯಕ್ಚುಲ್ ಫಸ್ಟ್ ಟೈಮು ಒಂದು ಬರ್ಡೇಗೆ ಸಾಂಗ್ ರಿಲೀಸ್ ಆಗ್ತಿರೋದು. ಸೊ ಅದು ಖುಷಿ ಪಡೋ ವಿಷಯ. ಇನ್ನೊಂದು ಏನಂದರೆ ಒಂದು ಹಿಟ್ ಪೇರ್ ಅಂತ ಹೇಳ್ಬೋದು. ಏಕೆಂದರೆ ನನಗೆ ನೀನು ಉಪಾಧ್ಯಕ್ಷದ ದೊಡ್ಡ ಹಿಟ್ ಸಾಂಗು. ಅದಕ್ಕೆ ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ ಡೈರೆಕ್ಟ್ರು, AP ಅರ್ಜುನ್ ಅವರು ಲಿರಿಕ್ ರೈಟ್ರು, ನಾನೇ ಹೀರೋ. ಸೊ ಲಕ್ಷ್ಮೀಪುತ್ರದಲ್ಲೂ ಅರ್ಜುನ್ ಸರೇ ಮ್ಯೂಸಿಕ್ ಡೈರೆಕ್ಟ್ರು, AP ಅರ್ಜುನ್ ಲಿರಿಕ್ಕು, ಇದರಲ್ಲೂ ನಾನೇ ಹೀರೋ. ಸೊ ನೋಡೋಣ, ಜನ ಅದಕ್ಕೆ ಆಶೀರ್ವಾದ ಮಾಡ್ದಂಗೆ ಇದೂ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಒಂದು ಒಳ್ಳೆಯ ಸಾಂಗ್ ಇದು. ಅದು ಹುಟ್ಟಿದ ಹಬ್ಬದ ದಿನ ರಿಲೀಸ್ ಆಗ್ತಿರೋದು ಇನ್ನೂ ಖುಷಿ. ಕಲಾವಿದರಿಗೆ ಬರ್ಡೇ ಅಂತ ಬಂದಾಗ ಒಂದು ಸ್ಪೆಷಲ್ ಅಕೇಶನ್. ಯಾಕಂದರೆ ನಿಮ್ಮನ್ನು ಇಷ್ಟಪಡೋ ಜನರಿಗೆ ಏನೋ ಒಂದು ಕೊಡಬೇಕು ಅನ್ನೋದು, ಒಂದು ಟ್ರೀಟ್ ಇರಬೇಕು ಅನ್ನೋಂಥದ್ದು. ಬಟ್ ಚಿಕನ್ ಬರ್ಡೇ ಫಸ್ಟ್ ಟೈಮ್ ಒಂದು ಸಾಂಗ್ ರಿಲೀಸ್ ಆಗ್ತಿರೋದು, ಏನು ಹೇಳ್ತೀರಿ ಈ ಬಗ್ಗೆ? ಅಲ್ಲ, ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಏನಕ್ಕೆ ಅಂದರೆ ಒಂದು ಆ್ಯಸ್ ಎ ಕಾಮಿಡಿಯನ್ನಾಗಿ ಬಂದು ಒಂದು ಹೀರೋ ಆಗಿ ಉಪಾಧ್ಯಕ್ಷಗೆ, ಆಮೇಲೆ ನೆಕ್ಸ್ಟ್ ಬರ್ಡೇಗೆ ನನ್ನದೇ ಒಂದು ಸಾಂಗ್ ರಿಲೀಸ್ ಆಗುತ್ತೆ ಅಂದರೆ ಅದರಲ್ಲೂ ಒಂದು ಮೆಲೋಡಿ ಸಾಂಗು, ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮಗೂ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾವಾಗಲೇ ಸಾಂಗ್ ಬಂದರೆ ಇದು ಬರ್ಡೇ ದಿನ ರಿಲೀಸ್ ಆಗಿತ್ತು ಅಂತ. ಅದು ಜನಕ್ಕೆ ಇಷ್ಟ ಆಗ್ಬಿಟ್ರೆ ಇನ್ನು ಅದಕ್ಕೆ ಒಂಥರ ಬರ್ಡೇಗೆ ಸಿಕ್ಕ ದೊಡ್ಡ ಗಿಫ್ಟ್ ಥರ ಆಗುತ್ತೆ. ಚಿಕ್ಕಣ್ಣ ತುಂಬ ಸ್ಟ್ರಗಲಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರ್ಸ್ಕೊಂಡವರು, ಹೆಸರು ಮಾಡೋದಂಥವ್ರು. ಹಾಗಾಗಿ ಆ ಹಿಂದಿನ ಬರ್ಡೇಗಳನ್ನ ನೆನೆಸ್ಕೊಳ್ತಾ ಹೋದರೆ, ನಿಮ್ಮ ಸ್ಟ್ರಗಲ್ ಜೀವನದ ಬರ್ಡೇಗಳು ನೆನೆಸ್ಕೊಳ್ತಾ ಹೋದರೆ ಯಾವ್ದು ನೆನಪಾಗುತ್ತೆ? ಆ್ಯಕ್ಚುಲಿ ಬರ್ಡೇನೇ ಮಾಡ್ಕೊತಿರ್ಲಿಲ್ಲ. ಯಾಕೆಂದರೆ ಇದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಅಲ್ಲ, ನಮಗೆ ಗೊತ್ತಿಲ್ಲ. ಯಾಕೆಂದರೆ ಈ ಸ್ಕೂಲಲ್ಲಿ ಬರೀತಾರಲ್ಲ, ಅದೇ ಡೇಟ್ ಆಫ್ ಬರ್ತು. ಬಟ್ ಯಾವಾಗಲೂ ಬರ್ಡೇ ಗಿಡೇ ಮಾಡ್ಕೊತಿರ್ಲಿಲ್ಲ. ಈಗ ಇಂಡಸ್ಟ್ರಿಗೆ ಬಂದ ಮೇಲೆ ಸ್ಟ್ರಗಲ್ ಬರ್ಡೇ ನೆನೆಸ್ಕೊಳಕ್ಕೆ ಮಾಡ್ತಾನೇ ಇರಲಿಲ್ಲ ಅಲ್ಲ. ಸೊ ಹಂಗಾಗಿ ಅದು ಏನು ಸ್ಟ್ರಗಲ್ ಬರ್ಡೇ ಅದು ಇದು ಅಂತೇನಿಲ್ಲ. ಇಂಡಸ್ಟ್ರಿಗೆ ಬಂದ ಮೇಲೇ ಫ್ರೆಂಡ್ಸ್ ಎಲ್ಲ ಹೀಗೆ ಮಾಡೋಣ ಹಂಗೆ ಹಿಂಗೆ ಶುರು ಮಾಡಿದ್ದು. ಸೊ ವರ್ಷದಿಂದ ವರ್ಷ ಒಂಥರ ಸ್ವಲ್ಪ ವಿಶೇಷನೇ ಆಗ್ತಾಯಿದೆ ದೇವ್ರ ದಯೆಯಿಂದ. ಇನ್ನು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ ಹೋದರೆ, ಬರ್ಡೇ ಸಮಯದಲ್ಲಿ ಮದುವೆ ಅದು ಇದೆಲ್ಲವೂ ಕೂಡ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರಿ, ಎಲ್ಲ ಪ್ಲ್ಯಾನಿಂಗ್ ಇದೆ ಅಂತ ಹೇಳಿದರೆ, ಏನೇನು ಆಗ್ತಿದೆ? ಆಗಸ್ಟಲ್ಲಿ ಮದುವೆ ಪ್ಲ್ಯಾನು ನಡೀತಾ ಇದೆ, ಪ್ರಿಪ್ರೇಷನ್ಗಳು. ಜೊತೆಗೆ ಸಿನಿಮಾ, ಅದು ಮದುವೆ ಎರಡೂ ಒಟ್ಟೊಟ್ಟಿಗೆ ಆಗುತ್ತೆ. ಲಕ್ಷ್ಮೀಪುತ್ರನೂ ರಿಲೀಸ್ ಆಗುತ್ತೆ, ಮನೆಗೆ ಲಕ್ಷ್ಮೀನೂ ಬರ್ತಾರೆ. ಚಿಕ್ಕಣ್ಣವರ ಕರಿಯರಲ್ಲಿ ಒಂದು 2 ಸಿನಿಮಾಗಳು ಈ ವರ್ಷ ಸೌಂಡ್ ಮಾಡ್ತಿದೆ. ಒಂದು ಲಕ್ಷ್ಮೀಪುತ್ರ, ಇನ್ನೊಂದು ಜೋಡೆತ್ತು. ಸೊ ಆ ಸಿನಿಮಾ ಬಗ್ಗೆಯೂ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗಾಗಿ ಲಕ್ಷ್ಮೀಪುತ್ರ ಹೇಗೆ ಸ್ಪೆಷಲಾಗಿ ಬಂದಿದೆ ಮತ್ತು ಸಿನಿಮಾದ ಕೆಲಸ ಎಲ್ಲಿ ಬಂದಿದೆ? ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ಸಾಂಗು ಬ್ಯಾಲೆನ್ಸ್ ಇದೆ. ನಾವು ಆ್ಯಕ್ಚುಲಿ ವರಮಹಾಲಕ್ಷ್ಮಿಗೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಬೈಯಿಂದು ಟಾಕ್ಸಿಕ್ಕು ರಿಲೀಸ್ ಆಯಿತು. ಸೊ ಹಂಗಾಗಿ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ. ಎಲ್ಲ ಮುಗಿದಿದೆ, ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಜೋಡೆತ್ತೂ ಕ್ಲೈಮ್ಯಾಕ್ಸು ಮತ್ತು ಸಾಂಗು ಬ್ಯಾಲೆನ್ಸ್ ಇದ್ದಾವೆ. ನೀವು ಬೈಯನ್ ಟಾಕ್ಸಿಕ್ ಅಂತ ಹೇಳಿದಾಗ ನಂಗೆ ನೆನಪಾಯಿತು, ನಿಮ್ಮ ಬರ್ಡೇಗೆ ಬೈಯನ್ ವಿಶೇಷ ಯಾವತ್ತಾರು ಸಿಕ್ಕಿದ್ಯಾ, ಯಾವತ್ತು ಮೀಟ್ ಮಾಡಿದ್ಯಾ ಬರ್ಡೇ ಟೈಮಲ್ಲಿ ಇಂಡಸ್ಟ್ರಿಗೆ ಬಂದ ಮೇಲೆ? ಇಲ್ಲ, ಬರ್ಡೇಗಂತ ಯಾವಾಗಲೂ ಮೀಟ್ ಮಾಡಿಲ್ಲ. ಬಟ್ ಫೋನ್ ಮಾಡಿ ವಿಶ್ ಮಾಡ್ತಾರೆ. ನೆನ್ನೆನೂ ನಾನು ವಿಶ್ ಮಾಡಿದೆ. ಆ್ಯಕ್ಚುಲಿ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ಸೊ ಫೈನಲಿ ಬಂದ್ರಲ್ಲ, ಖುಷಿ ಆಯಿತು ಅಂತ ನೆನ್ನೆ ಮಾತಾಡಿದ್ವಿ. ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಬೈಯನ್ ಸಿನಿಮಾ ಬಗ್ಗೆ, ಟಾಕ್ಸಿಕ್ ಬಗ್ಗೆ? ಖಂಡಿತವಾಗ್ಲಿ ಈಗ ಮುಂಚೆ ಎಲ್ಲ ನಮ್ಮದು ರಾಮಾಚಾರಿ ಮತ್ತು ಗೂಗ್ಲಿ, ರಾಜಾಹುಲಿ, ಈ ಸಿನಿಮಾಗಳೆಲ್ಲ ಕರ್ನಾಟಕದಾದ್ಯಂತ ಎಕ್ಸ್ಪೆಕ್ಟೇಷನ್ ದೊಡ್ಡದಾಗಿರೋದು. ಸೊ ಇಲ್ಲಿ ಕನ್ನಡ ಜನ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಇಂಡಿಯಾ ಲೆವೆಲ್ಗೆ ಹೋದರು. KGF ಅದು ಇಡೀ ಇಂಡಿಯಲ್ಲೇ ದೊಡ್ಡದಾಗಿ ಹಿಟ್ ಹೊಡೆದ್ರು. ಈಗ ಗ್ಲೋಬಲ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಕನ್ನಡ ಜನ ಆಶೀರ್ವಾದ ಮಾಡಿದರೆ, ಭಾರತದವರು ಮಾಡಿದ್ದಾರೆ, ಈಗ ಪ್ರಪಂಚದಾದ್ಯಂತ 100% ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಅವರು ಅದಕ್ಕೆ ಎಷ್ಟೊಂದು ಟೈಮ್ ತೊಗೊಂಡು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡವರು ಮಾತು ಹೇಳ್ತಾರಲ್ಲ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲ ಅಂತ. ಕನ್ನಡ ಜನ ಒಪ್ಕೊಂಡ್ಮೇಲೆ ಪ್ರಪಂಚದಲ್ಲಿ ಎಲ್ಲ ಜನನೂ 100% ಒಪ್ಕೋತಾರೆ. ಸಾಮಾನ್ಯವಾಗಿ ನಿಮ್ಮಿಬ್ಬರದ್ದು ಹಿಟ್ ಪೇರು ಯಾವತ್ತೂ ಕೂಡ ಮರೆಯೋಕ್ಕೆ ಆಗದಿರುವಂಥ ಒಂದು ಪೇರು ಯಶ್ ಮತ್ತು ನಿಮ್ಮದು. ಹಾಗಾಗಿ ಮೀಟ್ ಮಾಡ್ತಾ ಇರ್ತಾರೆ, ಮೀಟ್ ಮಾಡಿದ್ರೆ ಯಾವ್ದು ಆ ಥರ ಕಾನ್ವರ್ಸೇಷನ್ ಇರುತ್ತೆ ಇಬ್ಬರ ಮಧ್ಯೆ? ಈಗಲ್ಲ ಮೀಟಿಂಗು ಅಷ್ಟು ಎಲ್ಲಿ, ಈಗ ಅವರು ಬರೀ ಒಂದಿನ ಬಾಂಬೆಲಿದ್ದಾರೆ, ಒಂದಿನ ಫಾರಿನು, ಹಿಂಗೆ ಓಡಾಡ್ತಿದ್ದಾರೆ. ಸದ್ಯಕ್ಕೆ ಮೀಟ್ ಮಾಡಿಲ್ಲ, ಫೋನ್ ಕಾನ್ವರ್ಸೇಷನಲ್ಲಿ ಇದ್ದೀವಿ. ಆ ಬಾಂಧವ್ಯ, ಪ್ರೀತಿ, ವಿಶ್ವಾಸ ಹಂಗೆ ಇದೆ. ಥ್ಯಾಂಕ್ ಯು. ಸೊ ಇದಿಷ್ಟು ಬರ್ಡೇ ಬೈ ಚಿಕ್ಕಣ್ಣವರ ಮಾತುಗಳು. ಕ್ಯಾಂಪರ್ಸನ್ ಇನ್ನೊಂದು ಜೊತೆಗೆ ವಿಜಯ್ ಪಟ್ಟದಾರ್, ಯಶವಂತ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.